ಏನವಿ 4 ತಟ್ಟೆ ತಂದಿದ್ಯಾ? ಅಯ್ಯೋ ಅಕ್ಕ, ನಿನ್ಗಷ್ಟು ಗೊತ್ತಾಗ್ಲಿಲ್ವಾ? ನಿನ್ಗೆ ಮುರಳಿ ಬಾವಂಗೆ 1 ತಟ್ಟೆ, ಸ್ನೇಹ ಅಕ್ಕಂಗೆ ಮತ್ತೆ ಶ್ರೀ ಬಾವಂಗೆ ಇನ್ನೊಂದು ತಟ್ಟೆ, ನನ್ಗೂ ಅವಂಗೆ 1 ತಟ್ಟೆ, ಮತ್ತೆ ವಸು ಅದಕ್ಕೆ 1 ತಟ್ಟೆ. ನಾನು ಅವಳಿಗೆ ತಿನ್ನಿಸ್ತೀನಿ, ಅವ್ವ ನಂಗೆ ತಿನ್ನಿಸ್ತಾಳೆ. ಹಾ, ಹಬ್ಬದ ವಿಶೇಷಕ್ಕೆ ಜೋಡಿಗಳಿಗೆ 1 ಷರತ್ತಿದೆ. ಯೋನವಿ ನಿಂದು? ಏನು ಅಂದ್ರೆ ಅಕ್ಕಂದ್ರಿಗೆ ಬಾವಂದ್ರು ತಿನ್ಸ್ಬೇಕು, ಬಾವಂದ್ರಿಗೆ. ಯಾಕಕ್ಕ, ನಾನು ಯಾವಾಗ್ಲೂ ಏನೇ ಹೇಳಿದ್ರು ಎಲ್ಲದಕ್ಕೂ ಕೋಪ ಮಾಡ್ಕೋತೀಯ? ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ತಾರೆ? ನಾವಿಬ್ರು ಮದ್ವೆ ಆಗಿ ಹೋದವ್ರು, ನಿನಗಿಂತ ಜಾಸ್ತಿ ಅವ್ವನ್ ಕೈ ತುತ್ತು ನಮ್ಗೆ ಬೇಕಾಗಿರೋದು. ಸರಿಯಾಗಿ ಒಳ್ಳೆ ಸ್ನೇಹ. ಅವ್ವ, ಇವತ್ತು ನಮ್ಮೆಲ್ರೂ ಮನಸ್ಸು ಒಂಥರ ನಿರಾಳವಾಗಿದೆ. ಕೈ ತುತ್ತು ಹಾಕ್ತೀಯಾ ಪ್ಲೀಸ್? ಹೌದು ಅತ್ತೆ, ನಾನು ಕೈ ತುತ್ತು ತಿಂದು ತುಂಬ ದಿನನೇ ಆಯಿತು. ನನಗೂ ಕೈ ತುತ್ತು ಹಾಕ್ತೀರಾ? ನನಗೂ ಬೇಕು ಅವ್ವ. ಅವ್ವ, ನಂಗೆ ಮೊದಲು ಕೈ ತುತ್ತು. ಸುಮ್ಮನಿದೆ ಸುಮ್ಮ, ನನಗೆ ಮೊದ್ಲವ್ವ. ಇಲ್ಲವ, ನಂಗೆ ಮೊದಲು. ಅವ್ವ, ನಂಗೆ ಮೊದಲು. ಅವ್ವ, ನನಗೆ ಮೊದಲು ಬೇಕವ್ವ. ಅತ್ತೆ, ನನಗೆ ಮೊದಲು ಬೇಕತ್ತೆ. ಅಯ್ಯೋ, ಎಲ್ರಿಗೂ ಕೊಡ್ತೀನಿ ಕಣ್, ತಡೀರಪ್ಪ. ಬೆವರ ಸಾಲುಗಳೇ ಇವಳ ಒಡವೆ, ಸ್ವಾಭಿಮಾನವೇ ಸಂಪತ್ತು ಎಂದು ಕರಗದ ಅಮೃತ ಇವಳ ಕೈಯ ತುತ್ತು. ಗಂಡು ಮಕ್ಕಳೇ ಬೇಕು ಮನೆಗೆ, ಅವರ ಎಂದಿಗೂ ಆಧಾರ ಅನ್ನೋ ಮಾತನ್ನು ಮೀರಿ ಬೆಳೆದಳು ಮುಗಿಲೆತ್ತ. ಸವನಷ್ಟು ಕಂಪು ನೀಡೋ ಶ್ರೀಗಂಧದ ಗುಣ, ಏನಾದರೂ ತೀರದಲ್ಲ 7 ಜನ್ಮಕ್ಕೂ ಇವಳ ಋಣ. ಹೆಣ್ಣು ಮಕ್ಕಳ ಹೆತ್ತೋಳು, ಎಲ್ಲ ದೇವರಿಗೂ ದೊಡ್ಡೋಳು, ಸೀರೆ ಬಳೆಯನ್ನು ತೊಟ್ಟೋಳು, ಇವಳೆ ದೇಶವ ಕಟ್ಟೋಳು. ಸಾನಾದ ನೀರು ಕೊಡವಾ? ವಸು ಅದಕ್ಕೆನ ಚಂದ್ರು ಅಣ್ಣಯ್ಯ ನೆನ್ಪು ಮಾಡ್ಕೋತಿರ್ಬೇಕು. ವಸು, ಬ್ಯಾಸರ ಮಾಡ್ಕೋಬೇಡಿ. ನಮ್ಗೀಗ್ಲೂ ನಂಜವ್ರು ಹಿಂಗೆ ಮಾಡೋರೆ ಅನ್ನೋದೇ ಅನುಮಾನ. ಈ ವಿಷಯ ಮಾತಾಡಿದ್ರೆ ಅವ್ವಂಗೆ ಬೇಜಾರಾಗತ್ತೆ ಅಂತ ನಾನು ಇಷ್ಟೊತ್ತವರೆಗೂ ಮಾತಾಡಲಿಲ್ಲ. ಚಂದ್ರು ಅಣ್ಣಯ್ಯ ಅಂತ ಮಗ ಇಟ್ಕೊಂಡು ಅವ್ರವ್ವ ಇಂಥ ಕೆಲಸ ಮಾಡ್ತಾರೆ ಅಂದರೆ ಛೇ. ಜೊತೆಲಿದ್ದವ್ರೆ ಪ್ಲ್ಯಾಂಡಾಗಿ ಹೇಗೆಲ್ಲ ಮೋಸ ಮಾಡ್ತಾರಲ್ವಾ? ಅತ್ತೆಗೆ ಈ ವಿಷಯನ ಅರಗಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು. ನಮಗೆ ಹೀಗೆ ಅನಿಸ್ತಿದೆ ಅಂದರೆ ಚಂದ್ರು ಅಣ್ಣಯ್ಯನ ನೆನೆಸ್ಕೊಂಡ್ರೆ ಬೇಜಾರಾಗ್ತಿದೆ. ತಂಗಿವ, ಭಾವನ್ ಫೋನ್ ಮಾಡಿದ್ಯಾ? ಚಂದ್ರು ಅಣ್ಣಯ್ಯ ನಂಜಮ್ಮನ ಅದೆಷ್ಟು ಗೌರವಿಸ್ತಿದ್ರು. ಈ ವಿಷಯ ಕೇಳಿ ಅದು ಹೇಗೆ ಅದನ್ನ ಸಹಿಸ್ಕೋತಿದಾರೋ ಗೊತ್ತಿಲ್ಲ. ತಂಗಿವ, ಭಾವನ್ ನೋಡ್ಬೇಕು ಅನ್ಸ್ತೈತಾ? ಅವ್ವ, ತಟ್ಟೆ ತಗೋಬತ್ತೀನಿ, ನೀನು ತಿನ್ನಿವಂತ. ಅಕ್ಕ, ಅವಂಗೆ ನಾನೇ ನನ್ನ ಕೈಯಾರೆ ತಿನ್ನಿಸ್ತೀನಿ. ನನಗೆ ಬೇಡ ಕಣ್ಮಗ, ಹಸುವಿಲ್ಲ. ಅವ್ವ, ಹಸ್ವಿಲ್ಲ ಅಂದರೆ ಹೆಂಗೆ? ಪ್ಲೀಸ್ ಸ್ವಲ್ಪ ಆದರೂ ತಿನ್ನು. ಬೇಡ ಅಂತ ಹೇಳಿದ್ನಲ್ಲ, ಸುಮ್ಕೆ ನಾನು ಬಿಟ್ಬಿಡು. ನಂಗೆ ತಲೆ ನೋಯ್ತೈತೆ. ಅಳಿಯಂದ್ರೆ ಚಂದ್ರಮನ್ಗೆ ಹೋಗ್ಬೇಕು ಅಂದ್ರಲ್ಲ, ಹೋಗಿದ್ದು ಬನ್ನಿ. ಪಾಪ ಅಲ್ಲಿ 2 ಮಕ್ಕಳು ಏನು ಮಾಡ್ತಾವೋ ಏನೋ, ವಿಚಾರಿಸ್ಕೊಂಬನ್ನಿ. ಸರಿ.
ಕೆಲಸದಲ್ಲೂ ನಾನು ಅಮ್ಮನ ಜೊತೆ ಸೇರಿಕೊಂಡು ತಪ್ಪು ಮಾಡಿವ್ನಿ. ಈಗ ಆ ಮಾತೆಲ್ಲ ಯಾಕೆ ಪಲ್ಲವಿ? ಸಮಾಧಾನ ಮಾಡ್ಕೊ. ಇವತ್ತಾದರೂ ನಾನು ಮಾತಾಡಲೇಬೇಕು. ನಿಮ್ಮ ಹತ್ರ ಕ್ಷಮೆ ಕೇಳಿ ನನ್ನ ಮನಸ್ಸಲ್ಲಿರೋದೆಲ್ಲ ನಿಮ್ಮ ಹತ್ರ ಹೇಳ್ಕೊಂಡು ನಾನು ಅಳಬೇಕು. ಆವಾಗಲೇ ನನಗೆ ಸಮಾಧಾನ ಆಗೋದು. ಅವ್ವ ತಪ್ಪು ಮಾಡ್ತಾಳೆ ಅಂತ ಗೊತ್ತಿತ್ತು, ಆದರೆ ಹಿಂಗೆ ಅಂತ ಗೊತ್ತಿರಲಿಲ್ಲ. ಇತ್ತೀಚೆಗೆ ಅವಳು ಮಾಡ್ತಿದ್ದ ಕೆಲಸಗಳು ನಂಗೆ ದಿಟ್ಟವಾಗ್ಲೂ ಇಷ್ಟ ಆಯ್ತಿರ್ಲಿಲ್ಲ. ಹಿಂಗೆ ಮಾಡಬಾರ್ದು ಅಂತಲೂ ಹೇಳ್ತಿದ್ದೆ. ಅದಕ್ಕೆ ಈ ವಿಷಯನ ನನ್ನ ತಾವು ಮುಚ್ಚಿಟ್ಟೋಳೆ. ಅಯ್ಯೋ, ಸಮಾಧಾನ ಮಾಡ್ಕೊ, ಕುತ್ಕೋ ಕುತ್ಕೋ. ಸ್ನೇಹ, ದಿಟ್ಟವಾಗ್ಲೂ ಅವ್ವ ಮೆಸ್ಸಿಗೆ ಬೆಂಕಿ ಹಾಕ್ಸೋಳೆ ಅಂತ ನಂಗೆ ಗೊತ್ತಿರಲಿಲ್ಲ. ಇದ್ರ ಬಗ್ಗೆ ಸಣ್ಣ ಸುಳಿವು ಸಿಕ್ಕಿದ್ರು ನಾ ಹಿಂಗೆಲ್ಲ ಆಗಕ್ಕೆ ಬಿಡ್ತಿರ್ಲಿಲ್ಲ. ಅವ್ವ ಪುಟ್ಟಕ್ಕಂತವ ಸಂದಾಕಿರೋ ಹಾಗೆ ನಾಟಕ ಆಡ್ಕೊಂಡು ಹಿಂಗೆಲ್ಲ ಮಾಡ್ಬಿಟ್ಲು. ಸ್ನೇಹ, ದಯವಿಟ್ಟು ನನ್ನ ಕ್ಷಮಿಸ್ಬಿಡವಿ. ಪಲ್ಲವಿ, ಇದ್ರಲ್ಲಿ ನಿಂದೇನೂ ತಪ್ಪಿಲ್ಲ. ನೀನು ಯಾಕೆ ಕ್ಷಮೆ ಕೇಳ್ತಿದ್ಯಾ? ಮೊದಲು ಅಳೋದು ನಿಲ್ಲಿಸು. ಮೊನ್ನೆ ಕಾಳಿನ ಕರ್ಕೊಬಂದು ನಮ್ಗೆ ಯಾರಿಗೂ ಗೊತ್ತಿಲ್ದಂಗ ಆ ಕೋಣೆಯಾಗ ಕೂಡಾಕಿದ್ಲು. ವಸು, ಚಂದ್ರು, ಚಂದ್ರು, ನೀವು ಅತ್ತೆನ ತುಂಬ ಪ್ರೀತಿಸ್ತೀರಾ, ಗೌರವಿಸ್ತೀರಾ ಅಂತ ಗೊತ್ತು. ಆದರೆ ಈ ನೋವನ್ನ ಹೇಗೆ ತಡ್ಕೋತೀರಾ ಅಂತ ಗೊತ್ತಾಗ್ತಿಲ್ಲ. ಸಮಾಧಾನ ಮಾಡಬೇಕಾಗಿರೋದು ನಮ್ಗಲ್ಲ ವಸು, ಪುಟ್ಟಕ್ಕಂಗೆ, ಅತ್ತೆಗೆ. ನಮ್ಮಮ್ಮಂಗೆ ಪುಟ್ಟಕ್ಕನ ಮೇಸಿ ಇಷ್ಟು ಮುಖ್ಯ ಅಂತ ಗೊತ್ತಿದ್ರು ಹೀಗೆಲ್ಲ ಮಾಡಿ ಅದು ಯಾವ ಮುಖ ಹೊತ್ಕೊಂಡು ಹೋಗಿ ಸಮಾಧಾನ ಮಾಡೋಕ್ಕೆ ಹೋಗಿದ್ರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಅಮ್ಮಂಗೆ ಸ್ವಲ್ಪನಾದರೂ ಪಾಪ ಪ್ರಜ್ಞೆ ಕಾಡಲಿಲ್ವಾ ಅಂತ. ಮತ್ತೆ ಅದೇ ಮಾತಾಡಿ ಯಾಕೆ ಮನ್ಸು ನೋವು ಮಾಡ್ಕೋತೀರಾ ಚಂದ್ರು? ಇನ್ನೇನು ಮಾಡಲಿ ಬಸ್ಸು, ತಾನು ಮಾಡಿದ ಪಾಪನೆಲ್ಲ ಅತ್ತೆ ಮೇಲೆ ಹೊರಿಸೋದಕ್ಕೆ ನೋಡಿದ್ಲು. ಅಮ್ಮ ಈ ಥರ ದ್ವೇಷ ಸಾಧಿಸ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಏನೋ ಅತ್ತೆ ಮೇಲೆ ಕೋಪ ಇದೆ, ಆ ಕೋಪ ಇವತ್ತರಲ್ಲಿ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಹೀಗೆಲ್ಲ ಗಡ್ಡಿ, ಸ್ನೇಹ, ದಯವಿಟ್ಟು ಜನ ಕ್ಷಮಿಸ್ಬೇಡಿ. ಬಾವ, ಯಾವುದೋ ಕೆಟ್ಟಗಳಿಗೆ ಬಿಡಿ. ಹೌದು ಅಣ್ಣಯ್ಯ, ನಮಗಾಗಿರೋಷ್ಟು ಆಶ್ಚರ್ಯ ಮತ್ತು ನೋವು ನಿನಗೂ ಆಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದ್ರಲ್ಲಿ ನಿಮ್ದು ಯಾರ್ದು ತಪ್ಪಿಲ್ಲ. ನೀನು ಯಾಕೆ ಕ್ಷಮೆ ಕೇಳ್ತಾ ಇದೆಯಾ? ಆಗಿದ್ದಾಗೋಯ್ತು, ಬಿಟ್ಬಿಡು. ನಂಜಮ್ಮ ನಮ್ಮಮ್ಮ ಆಗಿರೋದಕ್ಕೆ ಕೆಟ್ಟ ಯೋಚನೆ ಇರೋ ತಾಯಿಗೆ ಮಗ ಆಗ್ಬಿಟ್ಟೆ. ಅವಳಿಂದ ಒಳ್ಳೆ ಗಂಡ ಆಗಲಿಲ್ಲ. ನಿನಗೆ ತುಂಬ ತುಂಬ ತೊಂದರೆ ಕೊಟ್ಬಿಟ್ಟೆ ಹೊಸ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಪ್ಲೀಸ್, ನೀವು ಕ್ಷಮೆ ಎಲ್ಲ ಕೇಳಬೇಡಿ. ನನಗೆ ತುಂಬ ಸಂಕಟ ಆಗತ್ತೆ. ಇವತ್ತು ವಸು ಅದಕ್ಕೆ ಇಲ್ಲೇ ಇರೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಅಣ್ಣಯ್ಯ, ನಾನು ಇವತ್ತು ಚಂದು ಜೊತೆ ಇಲ್ಲೇ ಇದ್ದು ನಾಳೆ ಬರ್ತೀನಿ. ಇದನ್ನೇ ಸ್ನೇಹ ಅವರು ಹೇಳಿದ್ರು. ಸರಿ, ನಾನು ಹಬ್ಬನ ಗೊತ್ತಾಗ್ದಂಗೆ ನೋಡ್ಕೊತೀನಿ, ನೀನಿದ್ದು ಬಾ. ಅಣ್ಣಯ್ಯ, ಅದಕ್ಕೆ ನಾವು ಹೊರಡ್ತೀವಿ. ಪಲ್ಲವಿ, ನೀನು ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಇದಕ್ಕೆ ನೀವು ಯಾರೂ ಹೊಣೆ ಅಲ್ಲ. ಇನ್ನು ಮುಂದೆ ಆದರೂ ಎಲ್ಲ ಒಳ್ಳೇದಾಗಲಿ ಅಂತ ಬಯಸೋದಷ್ಟೇ ನಮ್ಮ ಕೈಯಲ್ಲಿರೋದು. ಬರ್ತೀವಿ.
ಚಂದ್ರು ಅಣ್ಣನೇ ನೋಡಿದ್ರೆ ತುಂಬ ಬೇಜಾರಾಗತ್ತೆ ಶ್ರೀ. ಅವ್ನು ನಂಜಮ್ಮನ ಮೇಲೆ ಎಷ್ಟು ನಂಬಿಕೆ ಪ್ರೀತಿ ಇಟ್ಟಿದ್ರು. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಈ ಜಗತ್ತಲ್ಲಿ ಯಾರು ಸಾನೆ ಪ್ರೀತಿ ಮಾಡ್ತಾರೋ ನಂಬಿಕೆ ಇಟ್ಟಿರ್ತಾರೋ ಅವ್ರಿಗೆ ಸಿಗೋದು ಬರೀ ನೋವೇ. ನಿಮ್ಗೆ ಇಷ್ಟ ಅಂದರೆ ಆ ಮಾತೇ ಬೇಡ ಬಿಡಿ. ಒಂದು ವೇಳೆ ನೀವು ಅಂದ್ಕೊಂಡಂಗೆ ಇದನ್ನು ನಮ್ಮವ್ವ ಮಾಡಿದರೆ ನಾನುವೇ ಚಂದ್ರಭಾವನಂಗೆ ಇರ್ತಿದ್ದೆ. ಆ ನೋವು ನಂಗೆ ಅರ್ಥ ಆಯ್ತೈತೆ. ನಿಮ್ಮ ಅವ್ವ ಈ ಕೆಲಸ ಮಾಡಿರಲ್ಲ ಅಂತ ನಿಮಗೆ ಹೇಗೆ ಗೊತ್ತಿತ್ತು? ಯಾಕಂದರೆ ಅವಳು ನನ್ನ ಅವ್ವ. ಹಾಗಾದರೆ ನಾನೊಂದು 1000 ಸಲ ಮೆಸ್ಸಿಗೆ ಬೆಂಕಿ ಹಚ್ಚಿದ್ದು ನಿಮ್ಮವ್ವನೇ ಅಂತ ಹೇಳಿದೆ. ನಿಮಗೆ ಬೇಜಾರು ಮಾಡಿದೆ. ನಿಮ್ಮವ್ವ ಹಾಸ್ಪಿಟಲ್ಗೆ ಬಂದಾಗ, ಮನೆಗೆ ಬಂದಾಗ ಅವಮಾನ ಮಾಡಿದೆ. ಈಗ ನಿಮಗೆ ನನ್ನ ಬೈಯೋ ಎಲ್ಲ ಅಧಿಕಾರ ಇದ್ದರೂ ಇದು ಯಾಕೇನೂ ಹೇಳ್ತಾ ಇಲ್ಲ? ನಿಮಗೆ ನನ್ನ ಮೇಲೆ ಕೋಪ ಇಲ್ವಾ? ದಿಟ ಹೇಳ್ಬೇಕಂದ್ರೆ ಮೆಸ್ಸಿಗೆ ಬೆಂಕಿ ಬಿದ್ದಾಗ ಊರವರು ನೀವೆಲ್ಲರೂ ನಮ್ಮವ್ವನೇ ಈ ಕೆಲಸ ಮಾಡಿದ್ದು ಅಂತ ಹೇಳ್ಬೇಕಾದ್ರೆ ನನಗೂ ಒಂದು ಸಣ್ಣಕ್ಕೆ ಇರ್ಬೋದೇನೋ ಅಂತ ಅನಿಸ್ಬಿಟ್ಟಿತ್ತು. ಆದರೆ ಆಮ್ಯಾಗ ನನ್ನ ಬುದ್ಧಿ ಮಾತು ಕೇಳ್ದೆ, ನನ್ನ ಮನಸ್ಸಿನ ಮಾತು ಕೇಳಿಸ್ಕೊಂಡೆ. ಸರಿ ಬನ್ನಿ ಒಳ್ಳೆ. ನಾವೀಗ ಎಲ್ಲಿಗೆ ಹೋಗ್ತಿದ್ದೀವಿ? ಇನ್ನೆಲ್ಗೆ? ನಿಮ್ಮ ಮನೆಗೆ. ಬೇಡ, ನಿಮ್ಮ ಮನೆಗೆ ನಡೀರಿ. ನಾನು ಅತ್ತೆ ಹತ್ರ ಮಾತಾಡಬೇಕು. ಹೊರಡಲ್ವಾ? ಹಾಂ. ಏನಾಯ್ತಲಾ? ನೋಡ್ತೀನಿ ಮಾಡುವಾಗ. ಹಲೋ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಸಾಹೇಬ್ರಿಗೂ ಹೇಳ್ಬಿಡಿ, ಪದವಿ ಮತ್ತೆ ಪಕ್ಷಕ್ಕಿನ್ನ ಈ ಬಂಗಾರಮ್ಮಂಗೆ ಊರವ್ರ ಜೀವನ ಮುಖ್ಯ ಅಂತ. ಇವಳು ಮನೆ ಮುಂದೆನೆ ಗಾಡಿ ಕೆಟ್ಟೋಗೈತಾ? ಸಿಕ್ಕಿರೋ ಒಂದು ವಿಡಿಯೋನ ಸಾಕ್ಷಿಯಾಗಿ ಇಟ್ಕೊಂಡು ನೀವು ಇವನ್ನ ಅಪರಾಧಿ ಅಂತ ಹೇಗೆ ಡಿಸೈಡ್ ಮಾಡ್ತೀರಾ? ಈ ಆರೋಪ ಸುಳ್ಳು ಅಂತ ನಮ್ಮೆಲ್ರಿಗೂ ಗೊತ್ತು. ನಾನು ತಪ್ಪು ಮಾಡಲಿಲ್ಲ ಅಂತ ಚಂದ್ರು ಜಾಮೀನು ಕೊಟ್ಟು ನನ್ನ ಬಿಡಿಸ್ಕೊಂಡು ಬಂದ. ಈಗ ಅವ್ರ ಅವ್ವನೇ ತಪ್ಪು ಮಾಡವಳೆ. ಇದನ್ನ ಅವನು ಹೆಂಗೆ ಸಹಿಸ್ಕೊತಾನೆ? ಉಮೇಶ, ನಾನು ಹೊಸ ಇಲ್ಲೇ ಹೋಗಿ ಬರ್ತೀನಿ. ನಾನು ಬರೋ ಅಷ್ಟರಲ್ಲಿ ಗಾಡಿ ಸರಿ ಮಾಡಿ. ಚಂದ್ರು, ಯಾಕೆ ಹೊಸು ಏನಾಯ್ತು? ಅವನ್ ನಾನು ಇಲ್ಲಿರೋದು ಗೊತ್ತಾಗಿದೆ ಅನ್ಸತ್ತೆ. ಅದಕ್ಕೆ ನನ್ನನ್ನು ಹುಡ್ಕೊಂಡು ಇಲ್ಲೇ ಬರ್ತಿದ್ದಾಳೆ. ಏನೋ ಅತ್ತೆ ಬರ್ತಿದ್ದೀರಾ? ಹೋ, ನಾನು ಅವ್ರ ಮಾತು ಮೀರ್ ಬಂದಿದ್ದೀನಿ ಅಂತ ಅವ್ರು ಕೋಪ ಮಾಡ್ಕೋತಾರೆ. ಗಾಬರಿ ಆಗ್ಬೇಡ, ನಾನು ನೋಡ್ತೀನಿ ಇರು. ಅಯ್ಯೋ, ಪಲ್ಲವಿ ಏನಾದ್ರೂ ವಿಷಯ ಹೇಳ್ಬಿಟ್ಲ ಹೇಗೆ? ಅತ್ತೆ, ನೀವೇನಿಲ್ಲಿ? ಚಂದ್ರು, ನನಗೆ ಗೊತ್ತೈತೆ ನೀವೀಗಾಗಲೇ ಬ್ಯಾಸದಲ್ಲಿರ್ತೀರಿ. ನಾನು ಮತ್ತೆ ಅದೇ ಇಸಿವಾಗಿ ಮಾತಾಡಿ ನಿಮ್ಗಿನ್ನೂ ನೋವು ಕೊಡೋಣ ಅಂತ ಬಂದಿಲ್ಲ. ಆದರೂ ಒಂದು ಮಾತು ಕೇಳ್ತೀನಿ. ನಿಮ್ಮ ಅವ್ವ ನನ್ನಿಂದಾಗಿ ಜೈಲು ಸೇರಿದ್ಲು ಅನ್ನೋ ಪಾಪ ಆಯ್ತಾ ನಿಮಗೆ? ಚೇಚೆ, ನಿಮ್ಮೇಲೆ ನಾನೇ ಯಾಕೆ ಕೋಪ ಮಾಡ್ಕೊಳ್ಳಿ ಅತ್ತೆ? ಅಮ್ಮ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಿದೆ ಅಷ್ಟೇ. ಹೌದತ್ತೆ, ನೀವು ತಪ್ಪೇ ಮಾಡದೆ ನಮ್ಮಮ್ಮನಿಂದ ನೋವು ಅನ್ಭವಿಸ್ಲಿಲ್ವಾ? ದೇವರು ನಮ್ಮವ್ವ ಸರಿಯಾಗೇ ಮಾಡೋನೆ. ನಿಮ್ಮ ಅನುಭವಕ್ಕೂ ಬರದೇ ಇರೋ ಬದುಕನ್ನ ಅದೆಷ್ಟು ಸರಿಯಾಗಿ ತೂಕ ಹಾಕಿ ಮಾತಾಡ್ತೀರಿ. ಅದಕ್ಕೆ ನಂಗೆ ನೀವಿಷ್ಟ ಆಗೋದು.
ಸರಿ, ಈಗ ಮನೆಯಾಗೆ ನಿಮ್ಮಿಬ್ಬರನ್ನ ಬಿಟ್ರೆ ಬೇರೆ ಯಾರಿದ್ದಾರೆ? ಯಾಕತ್ತೆ? ಅಲ್ಲವಾ, ನಿಮ್ಮಿಬ್ರಿಗೆ ಅಡುಗೆಗೆ ಮನೆ ಕೆಲಸಕ್ಕೆ ಯಾರನ್ನ ಅವ್ರ ಅಂತ ಕೇಳಿದೆ. ಯಾರೂ ಇಲ್ಲ ಅಂದರೆ ಹೇಳಿ, ನಮ್ಮ ಮನೆ ಕೆಲಸದ ಆಳನ್ನು ಕಳಿಸ್ತೀನಿ. ಅವ್ರ ಅಡುಗೆ ಮನೆ ಕೆಲಸ ಎಲ್ಲ ನೋಡ್ಕೊತಾರೆ. ಅದಾ ಮನೆ ಕೆಲಸದವ್ರು ಅವರೇ ಬೇಡ. ಸರಿ, ಇವನನ್ನ ಬೇಕು ಅಂದರೆ ನನಗೆ ಫೋನ್ ಮಾಡಿ ಕೇಳು. ಹುಷಾರ್ ಚಂದ್ರ, ಬರ್ತೀನಿ. ಇದು ವಸು ಫೋನಿಂದ ಬರೋ ದನಿ ಅಲ್ವಾ? ನನ್ನ ಫೋನ್ ಅತ್ತೆ. ಅವ್ವ ಅರೆಸ್ಟ್ ಆದಾಗಿಂದ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾವ್ರೆ, ನಾನು ಯಾರ್ದು ಎತ್ತುತ್ತಾ ಇಲ್ಲ. ಸರಿ, ನಾನು ಬರ್ತೀನಿ. ಅವ್ವ, ನೀವಿವತ್ತು ಪುಟ್ಟಕ್ಕನ ಮನೆಯಾಗೆ ಉಳ್ಕತ್ತೀರ ಅಂತ ಅವ್ವ ಹೇಳಿದ್ಲು. ಕಂಟಿ ಯಾಕ್ಲಾ, ಏನಾಯ್ತು? ವಾ, ನಾನು ಪ್ರಶ್ನೆ ಕೇಳಿದ್ರು ನೀನು ಹೆಂಡತಿ ಉತ್ತರ ಹೇಳು ಅಂದರೆ ಮಾತ್ರ ಉತ್ತರ ಹೇಳೋದ? ಇವ್ರನ್ನ ನಾನೇ ಇಲ್ಲಿ ಕರ್ಕೊಂಡ್ಬಂದಿದ್ದು. ನನಗೆ ಕ್ಷಮಿಸ್ಬಿಡಿ. ತಪ್ಪು ಮಾಡಿದವ್ರು ಯಾರೇ ಆಗಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಇದ್ದಿದ್ದು. ನ್ಯಾಯದ ಪರವಾಗಿ ನಿಲ್ಲೋ ಧಾವಂತದಲ್ಲಿ ನಾನು ತಪ್ಪು ಮಾಡಿದ್ದೀನಿ. ನನಗೆ ಕ್ಷಮಿಸ್ಬಿಡಿ. ಸಾರಿ. ನೀವು ಮೆಸ್ ಹತ್ರ ಬಂದಾಗ, ಆಸ್ಪತ್ರೆಗೆ ಅವ್ವನ್ನ ನೋಡೋಕೆ ಬಂದಾಗ, ಮನೆಗೆ ಬಂದಾಗಲೂ ನಾನು ಈ ಕೆಲಸ ಮಾಡಿಲ್ಲ ಅಂತ ತುಂಬ ಸಲ ಹೇಳ್ತಾನೆ ಇದ್ರಿ. ಆದರೂ ನಾನು ಅದನ್ನ ಒಪ್ಕೊಳ್ದೆ ನಿಮ್ಮಲ್ಲಿ ತುಂಬಾ ಕೂಗಾಡ್ಬಿಟ್ಟೆ. ನಿಮಗೆ ಅವಮಾನ ಮಾಡಿದೆ, ಎಲ್ಲರೂ ಮುಂದೆ ನೀವು ತಲೆ ತಗ್ಸೋ ಹಾಗೆ ಮಾಡಿದೆ. ಅದನ್ನೆಲ್ಲ ನೆನೆಸ್ಕೋತಾ ಇದ್ರೆ ನನ್ನ ಮೇಲೆ ನಂಗೆ ಕೋಪ ಬರ್ತಾ ಇದೆ. ನೀವೆಷ್ಟು ನೊಂದ್ಕೊಂಡಿರ್ಬೋದು ಅಂತ ತುಂಬ ಬೇಜಾರಾಗ್ತಾ ಇದೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ. ನಂಜಮ್ಮ ಹೀಗೆ ಮಾಡ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ. ಮೆಸ್ ಹತ್ರ ಮಾರನ ನೋಡಿ ನಿಮ್ಮೇಲೆ ಅನುಮಾನ ಪಡೋ ಹಾಗಾಯ್ತು. ನಾನೀ ಮನೆ ಸೊಸೆ, ನಮ್ಮ ಅವ್ವಂಗೆ ಮಾತು ಕೊಟ್ಟು ಬಂದಿದ್ದೀನಿ. ನನ್ನಿಂದ ಈ ಮನೆಗಾಗ್ಲಿ ಈ ಮನೆಯವ್ರಿಗಾಗ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ. ಈಟೆಲ್ಲ ತೊಂದರೆ ಆದ್ಮ್ಯಾಕು ಆ ಮಾತಿಗೆ ಬೆಲೆ ಐತೆ ಅನ್ಕೊಂಡಿದ್ಯಾ? ಆ ಕಾರಣಕ್ಕೆ ಕ್ಷಮೆ ಕೇಳ್ತಿದ್ದೀನಿ. ವರ್ಷಾನ್ಗಟ್ಲೆ ಕೂಡಿಟ್ಟ ಮೆದೆನ ಒಂದು ಸಣ್ಣ ಕಡ್ಡಿನೂ ಬಿಡ್ದಂಗೆ ಸುಟ್ಟು ಬೂದಿ ಮಾಡ್ಬಿಡ್ತೈತೆ. ಆ ಮೆದೆನ ಕೂಡಿಟ್ಟ ಸಮಯಕ್ಕೆ ಶ್ರಮಕ್ಕೆ ಒಂದು ಸಮಯ ಸರಿ ಹೋಗ್ಬಿಡ್ತೈತ. ವಾ, ನೀನು ಓದ್ಕೊಂಡಿರೋಳು, ನಮ್ಮಂಗೆ ನಕ್ಸ ತಿಳಿದೇ ಇರೋಳ ನನ್ನ ಹತ್ರ ಏಳಿಸ್ಕೊಳಕ್ಕೆ ಬಿಡು. ನಿಮ್ಮ ಮಾತು ನನಗೆ ಅರ್ಥ ಆಗ್ತಿದೆ. ನೀವು ಇಷ್ಟು ದಿವಸ ಉಳಿಸ್ಕೊಂಡಿರೋ ಗೌರವಕ್ಕೆ ನಾನು ಕಪ್ಚುಕ್ಕೆ ತಂದಿದ್ದೇನೋ ನಿಜ. ಅದಕ್ಕೆ ನಾನು ಕ್ಷಮೆನೂ ಕೇಳ್ತಿದ್ದೀನಿ. ಸಮಸ್ಯೆ ಇದ್ದಾಗ ಪ್ರಾಮಾಣಿಕವಾಗಿರಬೇಕು, ಶ್ರೀಮಂತಿಕೆ ಬಂದಾಗ ಸರಳವಾಗಿರಬೇಕು ಅನ್ನೋದನ್ನ ನಮ್ಮವ್ವ ಹೇಳ್ಕೊಟ್ಟಿದ್ದಾಳೆ. ಅದ್ರ ಜೊತೆಗೆ ಕೋಪ ಬಂದಾಗ ಮೌನವಾಗಿರಬೇಕು ಅನ್ನೋದನ್ನು ನಾನೀಗ ಅರ್ಥ ಮಾಡಿಕೊಂಡೆ. ಆದರೆ ಒಂದು ಮಾತತ್ತೆ,
ನಾನು ಈ ವಿಷಯಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳಿದ್ದೀನಿ ಅಂದಿದ ತಕ್ಷಣ ನೀವು ಬೇರೆ ತಪ್ಪುಗಳನ್ನೂ ಕ್ಷಮಿಸ್ತೀನಿ ಅಂತ ತಿಳ್ಕೊಬೇಡಿ.